ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ದುರಂತ 10 ಜನ ಸಾವನ್ನಪ್ಪಿದಂತಹ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ರಾಜಕೀಯ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ಶಿವಮೊಗ್ಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪರಿಹಾರ ಕದನ ಜೋರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಅಂತ ಹೇಳ್ತಾರೆ ಅವರು. ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ. ಸರ್ಕಾರಕ್ಕೆ ಬೇರೆ ಸಮುದಾಯದ ನೋವೇ ಕಾಣಿಸ್ತಾ ಇಲ್ಲ. ಗಣೇಶ ಮೆರವಣಿಗೆಯಲ್ಲಿ ಸತ್ತರೆ ಹೆಚ್ಚಿನ ಪರಿಹಾರವನ್ನು ನೀಡಲ್ಲ. ಹೆಚ್ಚಿನ ಪರಿಹಾರ ನೀಡದೇ ಇದ್ದರೆ ರಾಜೀನಾಮೆ ಕೊಡಿ ಅಂತ ಶೋಭಾ ಕರಂದ್ಲಾಜೆ ಅವರು ಆಗ್ರಹಿಸಿದ್ದಾರೆ. ಅಂದರೆ 5 ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ 5 ಲಕ್ಷ ಸಾಲಲ್ಲ ಅಂತ ಬಿಜೆಪಿ ನಾಯಕರು ಆರ್ ಅಶೋಕ್ ಅವರು ಕೂಡ ಇದೇ ಆಗ್ರಹ ಮಾಡಿದ್ರು. ಈಗ ಶೋಭಾ ಕರಂದ್ಲಾಜೆ ಅವರ ಸರದಿ. ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ನಾವು ಏನ್ ಮಾಡಿದ್ರು ನಡೆಯುತ್ತೆ, ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ. ಅದರ ಮೇಲೆ ಕಲ್ಲುಗಳು ಹೋಗ್ತವೆ. ಹೆಂಗೋದು, ಯಾರು ತಗೊಂಡೋದ್ರು, ಯಾವಾಗ ತಗೊಂಡೋದ್ರು, ಯಾರು ಹೋದ್ರು, ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ? ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ. ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು, ಅದೇ ರಸ್ತೆಯಲ್ಲಿ ನಡೆಯೋದು. ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ. ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ, ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ, ಕಲ್ಲು ಬಿಸಾಡ್ತಾರೆ. ಆಮೇಲೆ ಉಲ್ಟೆ ನೀವು ನಮ್ಗೆ ಮಾತಾಡ್ತೀರಿ. ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದಾವೆ, ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದಾವೆ, ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದಾವೆ. ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ, ಉಪಮುಖ್ಯಮಂತ್ರಿಗಳು ಹೊಣೆ, ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ. ಕಳೆದ ಓಕೆ, ಇದು ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವಿನ ಜಟಾಪಟಿ ಯಾವಾಗಲೂ ಇದ್ದೇ ಇರುತ್ತೆ. ಪೊಲೀಸರ ವೈಫಲ್ಯವಾಗಿದೆ ಮದ್ದೂರಿನಲ್ಲಿ ಅಂತಕ್ಕಂಥದ್ದು. ಬಟ್ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದೇ ರೀತಿಯಲ್ಲಿ ಮಾತನಾಡ್ತಾರೆ. ಪರಿಹಾರ ಕೊಡುವಂತಹ ವಿಚಾರದಲ್ಲಿ ಮೀನಾಮೇಷ ಎಣಿಸ್ತಾರೆ. ಒಂದೊಂದು ಸಮುದಾಯದವರಿಗೆ ಒಂದೊಂದು ರೀತಿ ತಾರತಮ್ಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಮತ್ತು ಮದ್ದೂರು ಇನ್ಸಿಡೆಂಟ್ ಬಗ್ಗೆನೂ ಕೂಡ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ.